ಬೆಂಗಳೂರು ಅಂದ್ರೆ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಯ ವಿಚಾರ ದಿನೇ ದಿನೇ ರಾಜಕೀಯ ಕಿತ್ತಾಟಕ್ಕೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಸಚಿವ ಮಧು ಬಂಗಾರಪ್ಪ ಸೇರಿದಂತೆ ಕಾಂಗ್ರೆಸ್ ನಾಯಕರು ತೇಜಸ್ವಿ ಸೂರ್ಯ ವಿರುದ್ಧ ಕಿಡಿಕಾರಿದ್ದಾರೆ. ಈ ವಿಚಾರ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಹಾಗಿದ್ರೆ ಇವತ್ತಿನ ಬೆಳವಣಿಗೆ ಏನು, ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ಮುಂದುವರೆದ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಕಿತ್ತಾಟ. ಕೈ ಸರ್ಕಾರ ವರ್ಸಸ್ ಸಂಸದ ತೇಜಸ್ವಿ ಸೂರ್ಯ ಟ್ವೀಟ್ ವಾರ್. ಕಿವಿ ಮೇಲೆ ಹೂ ಬಿಟ್ಟಿದ್ದು ಸಾಕು ಸರ್ ಎಂದು ಡಿಸಿಎಂಗೆ ಟಾಂಗ್. ಹೌದು, ಬಿಎಂಆರ್ಸಿಎಲ್ನಿಂದ ಯಾವಾಗ 5% ಟಿಕೆಟ್ ದರ ಏರಿಕೆ ಅಂದ್ರೋ ಅಂದಿನಿಂದ ಇಂದಿನವರೆಗೆ ಬಿಜೆಪಿ ಕಾಂಗ್ರೆಸ್ ನಡುವೆ ಗುದ್ದಾಟ ಶುರುವಾಗಿದೆ. ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿದ್ದು ಬಿಜೆಪಿ ಅಲ್ಲ, ಇಲ್ಲಿನ ಆಡಳಿತ ನಡೆಸ್ತಾ ಇರುವ ಕಾಂಗ್ರೆಸ್ ಸರ್ಕಾರ ಅನ್ನೋ ವಾದ ಸಂಸದ ತೇಜಸ್ವಿ ಸೂರ್ಯ ಅವರದ್ದು. ಇದೇ ಕಾರಣ ಇಟ್ಕೊಂಡು ದಿನಕ್ಕೊಂದು ಜನರಿಗೆ ಸಂದೇಶ ಎಂಬಂತೆ ರಾಜ್ಯ ಸರ್ಕಾರವನ್ನ ಟೀಕಿಸ್ತಿದ್ದಾರೆ. ಇಂದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡ ತೇಜಸ್ವಿ ಸೂರ್ಯ ಕಿವಿ ಮೇಲೆ ಹೂ ಇಟ್ಟಿದ್ದು ಸಾಕು ಸರ್ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಟಾಂಗ್ ನೀಡಿದ್ದಾರೆ. ಇದೇ ವೇಳೆ ತೇಜಸ್ವಿ ಸೂರ್ಯ ಪೋಸ್ಟ್ಗೆ ಸಾರ್ವಜನಿಕರಿಂದಲೂ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕೇಂದ್ರ ಬಜೆಟ್ ಅಲ್ಲಿ ರಾಜ್ಯಕ್ಕೆ ಯಾವುದೇ ವಿಶೇಷ ಅನುದಾನ ತರಲಿಲ್ಲ, ಖಾಲಿ ಟ್ರಂಕ್ ತಂದಿದ್ದೀರಾ ಅಂತ ಟೀಕಾ ಪ್ರಹಾರ ನಡೆಸಿದ್ದಾರೆ. ಬಿಜೆಪಿ ಬೇರೆಯವರನ್ನ ಟ್ರೋಲ್ ಮಾಡುವ ಮೊದಲು ತಮ್ಮ ಮನೆಯಲ್ಲಿ ಎಷ್ಟು ಹೊಲಸಿದೆ ಅಂತ ನೋಡಿಕೊಳ್ಬೇಕು. ಮೋದಿ ಸರ್ಕಾರ ಬಂದ ಬಳಿಕ ಸಾವಿರಾರು ಶಾಲೆಗಳನ್ನ ಮುಚ್ಚಲಾಗಿದೆ ಅಂತ ಆರೋಪಿಸಿದ್ರು. ಸ್ಥಳೀಯ ಭಾಷೆಗೆ ಬೆಲೆ ಕೊಡದ ಕೆಲಸವನ್ನ ಬಿಜೆಪಿ ಮಾಡ್ತಿದೆ ಅಂತ ಆರೋಪಿಸಿದ್ರು. ಇಷ್ಟೆಲ್ಲ ಆದ್ರೂ ತೇಜಸ್ವಿ ಸೂರ್ಯ ಮಾತ್ರ ಮೆಟ್ರೋ ವಿಚಾರದಲ್ಲಿ ರಾಜಕೀಯ ಶೋ ಮಾಡ್ತಿದ್ದಾರೆ. ಮೋದಿ ಮುಂದೆ ಹೋಗಿ ಖಾಲಿ ಡಬ್ಬಿ ಹಿಡೀರಿ, ರಾಜ್ಯಕ್ಕೆ ಬರಬೇಕಾದ ಹಣ ಆದ್ರೂ ಬರುತ್ತೆ ಅಂತ ಮಧು ಬಂಗಾರಪ್ಪ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಈ ವಿದ್ಯಮಾನಗಳ ಕುರಿತು ಸಿಟಿ ರವಿ ಮಾತನಾಡಿದ್ದು, ರಾಜ್ಯದ ಮುಖ್ಯಮಂತ್ರಿಗೆ ಪತ್ರ ಬರೆದು ಮೆಟ್ರೋ ದರ ಏರಿಕೆ ಮಾಡಬಾರದು ಅಂತ ಹೇಳಬೇಕು. ಮೆಟ್ರೋ ಯೋಜನೆಗೆ ಎಷ್ಟು ಹಣ ವಿನಿಯೋಗ ಆಗಿದೆ, ಸಾಲ ಎಷ್ಟಿದೆ ಎಂಬುದರ ಬಗ್ಗೆ ಶ್ವೇತಪತ್ರ ಹೊರಡಿಸಬೇಕು. ಕೇಂದ್ರ ಮತ್ತು ರಾಜ್ಯಕ್ಕೆ ಲಾಭದ ಹಂಚಿಕೆ ಎಷ್ಟು ಎಂಬುದನ್ನು ಸ್ಪಷ್ಟಪಡಿಸಬೇಕು ಅಂತ ಒತ್ತಾಯಿಸಿದರು. ನೀವು ಹೇಳ್ತೀರಿ ಕೇಂದ್ರ ಮೆಟ್ರೋ ದರ ಏರಿಕೆ ಮಾಡ್ತಾ ಇದೆ, ಇನ್ನೊಂದು ಕಡೆ ಹೇಳ್ತೀರಿ ಕೇಂದ್ರದ ಬರೀ 20% ಮಾತ್ರ, 80% ನಮ್ಮದು ಅಂತ ಹೇಳ್ತೀರಿ. ಲಾಭದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟು, ಕೇಂದ್ರಕ್ಕೆ ಎಷ್ಟು, ರಾಜ್ಯಕ್ಕೆ ಎಷ್ಟು, ಶ್ವೇತಪತ್ರ ಹೊಡಿಸಿ. ಮತ್ತೆ ಬರೀ ಹೊರಗಡೆ ಹೇಳಿಕೆ ಕೊಡ್ತೀರಿ. ನೀವ್ಯಾಕೆ ಪತ್ರ ಬರೀತಾ ಇಲ್ಲ? ಯಾವುದೇ ಕಾರಣಕ್ಕೂ ಮೆಟ್ರೋ ದರ ಏರಿಕೆ ಮಾಡಬಾರ್ದು ಒಂದು ಪತ್ರ ಬರೀರಿ ರಾಜ್ಯದ ಮುಖ್ಯಮಂತ್ರಿಯಾಗಿ. ಅದನ್ನೇ ತಾನೇ ಆರ್ ಅಶೋಕ್ ಅವ್ರು ಕೇಳಿದ್ದು. ಯಾವುದೇ ಕಾರಣಕ್ಕೂ ಮೆಟ್ರೋ ದರ ಏರಿಕೆ ಮಾಡಬಾರ್ದು ಅಂತ ಪತ್ರ ಬರೀರಿ ಅಂತ ಹೇಳಿರಿ. ಯಾಕೆ ಪತ್ರ ಬರೀತಾ ಇಲ್ಲ ನೀವು? ಪತ್ರ ಬರೀರಿ. ಒಟ್ಟಿನಲ್ಲಿ ಮೆಟ್ರೋ ದರ ಏರಿಕೆಯ ವಿಚಾರ ಈಗ ರಾಜಕೀಯ ವಾಗ್ವಾದಕ್ಕೆ ಕಾರಣ ಆಗಿದ್ದು, ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಆರೋಪ ಪ್ರತ್ಯಾರೋಪಗಳು ತೀವ್ರಗೊಂಡಿದೆ. ಇದರಿಂದ ಸಾರ್ವಜನಿಕರಲ್ಲಿ ಗೊಂದಲವು ಹೆಚ್ಚಾಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಮೆಟ್ರೋ ದರ ವಿಚಾರದಲ್ಲಿ ಯಾವ ನಿರ್ಧಾರ ಕೈಗೊಳ್ಳಲಿದೆ ಎಂಬುದು ಕಾದು ನೋಡಬೇಕಿದೆ. ಮಂಜುನಾಥ್ ಹೊಸಹಳ್ಳಿ, ಮೆಟ್ರೋ ಬ್ಯೂರೋ, ಜಿ ಕನ್ನಡ.